ಈ ಕತೆ 1952ರಲ್ಲಿ ಚಂದಮಾಮದಲ್ಲಿ ಬಂದಿರುವಂಥದ್ದು. ಕೆ ಟಿ ಲಕ್ಷ್ಮೀನಾರಾಯಣ ಶೃಂಗೇರಿಯನ್ನವರು ಈ ಕಥೆಯನ್ನು ಬರೆದಿದ್ದಾರೆ. ಈ ಕತೆ ಹೆಸರು ಯಾರು ಹೆಚ್ಚು ಅಂತ. ಹಿಂದೆ ದಂಡಕ ಅಂತ ಒಬ್ಬ ರಾಕ್ಷಸ ಇರ್ತಾನೆ. ಅವನು ವಿಂಧ್ಯ ಪರ್ವತದಲ್ಲಿ ವಾಸ ಮಾಡ್ತಾ ಇರ್ತಾನೆ. ಅವನು ತುಂಬ ಬಲಶಾಲಿ ಹಾಗೂ ಬುದ್ಧಿವಂತ ಆಗಿರ್ತಾನೆ. ಹಾಗೆಯೇ ಹಿಮವತ್ ಪರ್ವತದಲ್ಲಿ ಭೀಷಣ ಅಂತ ಇನ್ನೊಬ್ಬ ರಾಕ್ಷಸ ಇರ್ತಾನೆ. ಅವನು ದಂಡಕನಿಗಿದ್ದಷ್ಟಕ್ಕಿಂತ 1.5 ಪಟ್ಟು ಹೆಚ್ಚು ಬಲವಂತ ಆಗಿರ್ತಾನೆ. ಯಾರು? ಭೀಷಣ ಅನ್ನೋ ರಾಕ್ಷಸ. ಹಾಗೆ ಅವನಿಗೆ ದೊಡ್ಡ ದೇಹ ಇರುತ್ತೆ, 1.5 ಪಟ್ಟು ದೊಡ್ಡ ದೇಹನೂ ಅವನಿಗಿರುತ್ತೆ. ಆಗ ಹೀಗೆ ಅವ್ರವ್ರ ಪಾಡ್ಗಿರ್ತಾರೆ. ಭೀಷಣನಿಗೆ ಒಂದು ಸತಿ ದಂಡಕ ಈ ಥರ ತುಂಬ ಶಕ್ತಿವಂತ ಅಂತ ಕೇಳಿಬಿಟ್ಟು ಏನಾದರೂ ಮಾಡಿ ಅವನ್ನ ಸೋಲಿಸ್ಬೇಕು ನಾನು ಅಂದ್ಕೊಂಡು ವಿಂಧ್ಯಪುರ ಕಡೆಗೆ ಬರ್ತಾನೆ. ಆಗ ಭೀಷಣ ಬರೋದನ್ನು ನೋಡಿಬಿಟ್ಟು ದಂಡಕ ಏನು ಮಾಡ್ತಾನೆ, ಯೋಚನೆ ಮಾಡ್ತಾನೆ, ಇವ್ನು ನನಗಿಂತ 1.5 ಪಟ್ಟು ಬಲ ಇರೋನು, ಹೇಗಾದ್ರು ತಪ್ಪಿಸ್ಕೋಬೇಕು ಇವನ ಹತ್ರ, ಏನು ಮಾಡೋದು ಅಂದ್ಬಿಟ್ಟು ನೇರ ಮನೆಗೆ ಓಡಿ ಬಂದ್ಬಿಟ್ಟು ಹೆಂಡ್ತಿಗೆ ಹೇಳ್ತಾನೆ, ನೋಡು ಭೀಷಣ ಬರ್ತಾ ಇದ್ದಾನೆ, ಅವ್ನು ನನಗಿಂತ ಬಲವಂತ, ಅವ್ನು ನನ್ನ ಕಷ್ಟಪಟ್ಟು ಹೊಡೆದಾಕ್ಬಿಡ್ತಾನೆ, ಅದರಿಂದ ಒಂದು ಉಪಾಯ ಮಾಡೋಣ. ಏನು ಮಾಡಬೇಕಂದ್ರೆ ನಾನೀಗ ದಂಡಕನ 6 ತಿಂಗಳು ಮಗು ಥರ ಮಲ್ಕೊಂಡ್ಬಿಡ್ತೀನಿ, ಹೊದ್ಗೆಲ್ಲ ಒದಿಸ್ಬಿಡು ನನಗೆ, ಅವ್ನು ಬಂದರೆ ದಂಡಕನ ಮಗು ಇದೆ ಅಂತ ಹೇಳಿಬಿಟ್ಟು ಮಲ್ಕೊಂಡ್ಬಿಡ್ತಾನೆ. ಸರಿ, ಅವಳು ಹೆಂಡತಿ ಚೆನ್ನಾಗಿ ಹೊದ್ಗೆ ಎಲ್ಲ ಹೊದಿಸ್ಬಿಟ್ಟು ಮಗು ಥರ ಮಲಗಿಸ್ಬಿಡ್ತಾಳೆ. ಸರಿ, ಅವನು ಹೊಟ್ಟೋದ್ಮೇಲೆ ಇವನು ಬರ್ತಾನೆ. ದಂಡಕ ಮಲ್ಕೊಂಡ್ಬಿಟ್ಮೇಲೆ ಭೀಷಣ ಬರ್ತಾನೆ. ಬಂದುಬಿಟ್ಟು ಭೀಷಣ ಹೇಳ್ತಾನೆ, ಎಲ್ಲಿದ್ಯಪ್ಪ ದಂಡಕ, ಬಾ ನಾನು ಯುದ್ಧ ಮಾಡಿಬಿಟ್ಟು ನಿನ್ನ ಸೋಲಿಸ್ಬೇಕು ಅಂತಾನೆ ಬಂದಿದ್ದೀನಿ, ಎಲ್ಲಿದೆಯಾ ನೀನು ಅಂತ ಕೇಳ್ತಾನೆ. ಹೆಂಡತಿ ಮಲ್ಕೊಂಡಿರ್ತಲ್ಲ ದಂಡಕ, ಅವನು ಮಾತ್ರ ಇರ್ತಾರೆ ಅಲ್ಲಿ. ಆವಾಗ ಅವನ ಹೆಂಡತಿ ಎದ್ಬಿಟ್ಟು ಹೇಳ್ತಾಳೆ, ಯೋ ಗಲಾಟೆ ಮಾಡಬೇಡಪ್ಪ, ನೋಡಿಲ್ಲಿ ದಂಡಕನ 6 ತಿಂಗಳ ಮಗು ಮಲ್ಕೊಂಡು ನಿದ್ದೆ ಮಾಡ್ತಾ ಇದೆ, ಇದೇನಾದ್ರು ಎದ್ದು ಗಲಾಟೆ ಮಾಡಿದರೆ ಕೂಗ್ಬಿಟ್ರೆ ದಂಡಕ ಎಲ್ಲ ಆಚೆ ಹೋಗಿದ್ದಾನೆ, ಅವ್ನು ಬಂದು ನೀನು ಸುಮ್ಮನೆ ಬಿಡಲ್ಲ, ನೀನು ಸಿಗುತ್ತೆ ತೋರಣ ಕಟ್ಬಿಡ್ತಾನೆ, ಆಮೇಲೆ ಸುಮ್ಮನೆ ಗಲಾಟೆ ಮಾಡಬೇಡ ಹೋಗು ಅಂತ ದಬಾಯಿಸ್ಬಿಡ್ತಾಳೆ. ಅವನು ಭೀಷಣ ನೋಡ್ತಾನೆ, ದಂಡಕ 6 ತಿಂಗಳು, ಇವನು ದೊಡ್ಡವನೇ ತಾನೆ ದಂಡಕ, ಚೆನ್ನಾಗಿ ಹೊದ್ಕೊಂಡ್ಬಿಟ್ಟಿರ್ತಾನೆ, ಗೊತ್ತಾಗೋದಿಲ್ಲ. ಆವಾಗ ನೋಡಿದ್ರೆ ಅಷ್ಟು ದೊಡ್ಡ ದೇಹ ಮತ್ತು ಹೊದ್ಕೊಂಡಿರೋದು ಎಲ್ಲ ನೋಡ್ಬಿಟ್ಟು, ಯಪ್ಪ 6 ತಿಂಗಳ ಮಗುನೇ ಇಷ್ಟು ದೊಡ್ಡದಾಗಿರ್ಬೇಕಾದ್ರೆ ಇನ್ನಿವ್ರಪ್ಪ ಅದು ನಿನ್ನ ಹೇಗಿರಬಾರ್ದು, ಸದ್ಯ ಅವ್ನು ಇಲ್ಲದೇ ಇರೋ ಒಳ್ಳೇದಾಯಿತು ನನಗೆ, ನಾನು ಪಾಡಿಗೆ ನಾನು ಹೋಗ್ತೀನಿ, ಅವನ ಪಾಡ್ಗೆ ಅವ್ನು ಇರಲಿ ಅಂದ್ಬಿಟ್ಟು ತಾನೇ ಅವನ ಮನೆ ಬಿಟ್ಟು ಹೊಟ್ಟೋಗ್ತಾನೆ. ಆಮೇಲೆ ದಂಡಕ ಮಾಡಿದ ಉಪಾಯಕ್ಕೆ ಅವನಿಗೇನೆ ನಗು ಬಂದ್ಬಿಡುತ್ತೆ. ಗಂಡ ಹೆಂಡತಿ ಇಬ್ಬರು ಸೇರಿಕೊಂಡು ಆರಾಮಾಗಿ ನಕ್ಕೊಂಡು ಇರ್ತಾರೆ.